ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯ ಪೂರ್ವಸಿದ್ಧತೆಗಾಗಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಅಭ್ಯಾಸ ಪುಸ್ತಕವನ್ನು ರಚಿಸಲಾಗಿದೆ. ಈ ಅಭ್ಯಾಸ ಪುಸ್ತಕವು 7 ಹಂತಗಳನ್ನು ಒಳಗೊಂಡಿದ್ದು 3ನೇ ಹಂತದ ಕಿರುಪರಿಚಯವನ್ನು ಈಗ ನೋಡೋಣ. ನ್ಯಾಸ್ ಸಮೀಕ್ಷೆಯ ಭಾಷಾ ವಿಷಯದ ಕಲಿಕಾ ಫಲದ ಆಧಾರದ ಮೇಲೆ ಈ ಹಂತದಲ್ಲಿ ಓದಿನ ಗ್ರಹಿಕೆಯನ್ನು ಪರಿಗಣಿಸಲಾಗಿದೆ. ಈ ಹಂತದಲ್ಲಿನ ಪ್ರಶ್ನೆಗಳನ್ನು ಉತ್ತರಿಸುವ ಮೂಲಕ ವಿದ್ಯಾರ್ಥಿಗಳು ಗದ್ಯ ಭಾಗವನ್ನು ಓದಿ ಅದರಲ್ಲಿನ ಪಾತ್ರಗಳನ್ನು ಗುರುತಿಸಿ ಅದರ ಸಾರಾಂಶವನ್ನು ಅರ್ಥೈಸಿಕೊಳ್ಳುವ ಮತ್ತು ಆ ಗದ್ಯ ಅಥವಾ ವಾಕ್ಯವೃಂದದಲ್ಲಿನ ಸನ್ನಿವೇಶಗಳ ವಿಚಾರಗಳನ್ನು ಗುರುತಿಸುವ ಕೌಶಲ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಉದಾಹರಣೆಗೆ ಅಭ್ಯಾಸ ಪುಸ್ತಕದಲ್ಲಿನ ಒಂದು ಕಥೆಯನ್ನು ಈಗ ನೋಡೋಣ. ಇಲ್ಲಿ ಮೊಲ ಮತ್ತು ಆಮೆಯ ಬಗ್ಗೆ ಕತೆ ನೀಡಲಾಗಿದೆ. ಮೊದಲಿಗೆ ವಿದ್ಯಾರ್ಥಿಗಳು ಈ ಕಥೆಯನ್ನು ಗಮನವಿಟ್ಟು ಓದಿ ಕಥೆಯಲ್ಲಿನ ಪಾತ್ರಗಳು, ಸನ್ನಿವೇಶ ಮತ್ತು ಸಾರಾಂಶವನ್ನು ಗ್ರಹಿಸಬೇಕು. ನಂತರ ಪ್ರಶ್ನೆಗಳಿಗೆ ಉತ್ತರಿಸುವುದು ಬಹು ಸುಲಭ. ಈ ಕಥೆಯಲ್ಲಿ ಮೊಲ ಮತ್ತು ಆಮೆಯ ನಡುವೆ ನಡೆದ ಓಟದ ಸ್ಪರ್ಧೆಯ ನಂತರದ ಸನ್ನಿವೇಶವನ್ನು ನೀಡಲಾಗಿದೆ. ಈಗ ಈ ಕಥೆಗೆ ಸಂಬಂಧಪಟ್ಟ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಹೀಗಿದೆ: ಪ್ರಾಣಿಗಳ ರಾಜ್ಯದ ತುಂಬ ಯಾರ ಬಗ್ಗೆ ಮಾತನಾಡತೊಡಗಿದ್ದರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಲಾದ ಗದ್ಯ ಭಾಗದಲ್ಲಿ ಸ್ಪಷ್ಟವಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಮೆ ಮತ್ತು ಮೊಲ. ಈಗ ಎರಡನೇ ಪ್ರಶ್ನೆ ಏನೆಂದು ನೋಡೋಣ. ಸ್ಪರ್ಧೆಯ ನಂತರ ಮೊಲ ಮತ್ತು ಆಮೆಯನ್ನು ಬೇರೆ ಪ್ರಾಣಿಗಳು ಹೇಗೆ ನೋಡಿದರು ಎಂದು ಕೇಳಲಾಗಿದೆ. ಗದ್ಯ ಭಾಗದಲ್ಲಿ ನೀಡಿರುವಂತೆ ಸ್ಪರ್ಧೆಯ ನಂತರ ಮೊಲ ಮತ್ತು ಆಮೆಯನ್ನು ಬೇರೆ ಪ್ರಾಣಿಗಳು ಹೇಗೆ ಕಂಡವು ಎಂಬುದನ್ನು ವಿದ್ಯಾರ್ಥಿಗಳು ಗ್ರಹಿಸಬೇಕು. ಹಾಗಾಗಿ ಸರಿಯಾದ ಉತ್ತರ ಎಲ್ಲಾ ಪ್ರಾಣಿಗಳು ಮೊಲ ಮತ್ತು ಆಮೆಯನ್ನು ಗೌರವದಿಂದ ನೋಡಿದರು. ಹೀಗೆ ಪ್ರತಿ ಪ್ರಶ್ನೆಗೂ ನೀಡಲಾದ ಕತೆ ಅಥವಾ ವಾಕ್ಯವೃಂದವನ್ನು ಓದಿ ಅದರ ಒಟ್ಟಾರೆ ಸನ್ನಿವೇಶಗಳನ್ನು ಗ್ರಹಿಸಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ವಿದ್ಯಾರ್ಥಿಗಳು ಕಂಡುಕೊಳ್ಳಬೇಕು. ಈ ರೀತಿಯ ಪ್ರಶ್ನೆಗಳನ್ನು ಅಭ್ಯಾಸ ಮಾಡುವುದರಿಂದ ವಿದ್ಯಾರ್ಥಿಗಳ ಅರ್ಥೈಸುವ ಮತ್ತು ಗ್ರಹಿಸುವ ಕೌಶಲ್ಯ ವೃದ್ಧಿಯಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಷ್ಟೇ ಅಲ್ಲದೆ ಇನ್ನಿತರ ಭಾಷೆಗಳಲ್ಲಿನ ಪ್ರಶ್ನೆಗಳನ್ನು ಸಹ ಅರ್ಥೈಸಿಕೊಂಡು ಉತ್ತರಿಸಲು ಸಹಾಯವಾಗುತ್ತದೆ. ಈ ರೀತಿಯ ಹಲವಾರು ಚಟುವಟಿಕೆಗಳನ್ನು ಅಭ್ಯಾಸ ಪುಸ್ತಕದಲ್ಲಿ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲಗಳನ್ನು ಹಂತಗಳಾಗಿ ವಿಂಗಡಿಸಿ ಟೀಚೋಪಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಶಿಕ್ಷಕರಿಗೆ ಈ ಹಂತದಲ್ಲಿ ಯಾವುದೇ ಸಂದೇಹಗಳಿದ್ದಲ್ಲಿ ಲೆವೆಲ್ 3 ಸೊಲ್ಯೂಷನ್ ಡಾಕ್ಯುಮೆಂಟ್ ಅನ್ನು ಬಳಸಬಹುದು. ಮಕ್ಕಳ ಪರೀಕ್ಷೆಯ ಪೂರ್ವ ಸಿದ್ಧತೆಗಾಗಿ ಶುಭವಾಗಲಿ.